ನಮಸ್ತೆ. ಕರ್ನಾಟಕದ ಭಾರತದ ಎಲ್ಲರಿಗೂ ನಮಸ್ಕಾರ. ಸುರೇಶ್ ಅಂತ ಹೇಳ್ತಾರೆ ನನ್ನ ಹೆಸರು. ನಮ್ಮ ಕರ್ನಾಟಕ ಸೇನೆ ಜಿಲ್ಲಾ ಅಧ್ಯಕ್ಷರು ದೊಡ್ಡಬಳ್ಳಾಪುರ. ಇವತ್ತಿನ ದಿನ ನೀವೇನು ಹಿಂದೆಗಡೆ ನಾನು ಬೋರ್ಡನ್ನು ನೋಡ್ತಿದ್ದೀರ ಅಂದರೆ, ನಾವಿವತ್ತು ನಮ್ಮ ಮನೆಗಳಲ್ಲಿ ಒಂದು ಯಜಮಾನನಾಗಿ ಸ್ವಚ್ಛತೆಯಿಂದ, ನೆಮ್ಮದಿಯಿಂದ, ಸುಖದಿಂದ, ಸಂತೋಷದಿಂದ ಬಾಳ್ತಾ ಇದ್ದೀವಿ ಅಂದರೆ, ಇಲ್ಲಿನ ಸ್ವತಂತ್ರಗಾರರ ಓಟಗಾರ ಬಲಿದಾನ, ರಕ್ತ ಚರಿತ್ರೆ ಇವನ್ನೆಲ್ಲ ನೀವು ನೋಡಬೇಕಾದ್ರೆ ಕಣ್ತುಂಬ ನೋಡಿ ತಿಳ್ಕೊಳ್ಳೋದು ಭಾಳಷ್ಟಿದೆ. ದಯವಿಟ್ಟು ಎಲ್ಲ ಕನ್ನಡರಿಗೂ ಮನವಿ, ಇಲ್ಲಿ ವಿಧಾನಸೌಧ ಮ್ಯೂಸಿಯಂ ಇದೆ, ನಮಗೆ ತುಂಬ ಬೇಕಾದಂಥ ಮಾಹಿತಿ ಇಲ್ಲಿ ಸಿಗುತ್ತೆ. ದಯವಿಟ್ಟು ಎಲ್ಲ ಕನ್ನಡಿಗರು ಸ್ವತಂತ್ರ ಹೋರಾಟಗಾರರ ಕಷ್ಟ, ಅವರ ರಕ್ತ ಚರಿತ್ರೆ ಏನು ಅಂತ ಕಣ್ಣಲ್ಲಿ ನೋಡಬೇಕಾದ್ರೆ ದಯವಿಟ್ಟು ಇಲ್ಲಿ ಬಂದು ಭೇಟಿ ಮಾಡಿ. ವಿದ್ಯಾರ್ಥಿಗಳು, ಶಾಲಾ ಕಾಲೇಜು ಪ್ರತಿಯೊಬ್ಬರು ತಿಳ್ಕೊಬೇಕಾದಂಥ ಇತಿಹಾಸ. ನಾವು 1930 ಒಳಗಡೆ ಇರಲಿಲ್ಲ, ಬಟ್ ಆ ಒಂದು ಅವಧಿ ಒಳಗಡೆಯಿಂದ ಇಲ್ಲಿವರೆಗೆ ಪ್ರತಿಯೊಂದು ಸ್ವತಂತ್ರ ಹೋರಾಟಗಾರರ ಒಂದು ಚರಿತ್ರೆ ಇಲ್ಲಿದೆ. ದಯವಿಟ್ಟು ತಪ್ಪದೆ ಎಲ್ಲರೂ ನೋಡಿ. ಧನ್ಯವಾದ. ಜೈ ಕನ್ನಡಾಂಬೆ, ಜೈ ಕರ್ನಾಟಕ ಮಾತೆ. ಓಕೆ, ಥ್ಯಾಂಕ್ ಯು. ಇವತ್ತಿನ ದಿನ ನಮ್ಮ ಮನೆಗಳಿಗೆ ಯಜಮಾನರಾಗಿ ಸ್ವತಂತ್ರವಾಗಿ ಸ್ವಇಚ್ಛೆಯಾಗಿ ಬದುಕುತ್ತಿದ್ದೇವೆ ಅಂದರೆ ನಿಮ್ಮ ತ್ಯಾಗ, ಬಲಿದಾನ, ರಕ್ತ ಚರಿತ್ರೆಯೇ ಕಾರಣ. ಜೈ ಹಿಂದ್, ಜೈ ಭಾರತ್, ಜೈ ಭಾರತ್ ಮಾತಾ ಕಿ ಜೈ. ಜೈ ಹಿಂದ್, ಬಲೋ ಭಾರತ್ ಮಾತಾ ಕಿ ಜೈ. ವಂದೇ ಮಾತರಂ. ಸುರೇಶ್ ಸಿಂಗಂ, ನಮ್ಮ ಕರ್ನಾಟಕ ಸೇನೆ ಕಾರ್ಮಿಕ ಘಟಕ, ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಅಧ್ಯಕ್ಷರು.